ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ನಾನು ಇವಾಗ ನಿಮ್ಮ ಮುಂದೆ ಕೂತಿದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಡ್ರೋನ್. ಸೊ ಫಸ್ಟ್ ಡ್ರೋನ್ ವಾಸ್ ಮಿನಿ 4 Pro. ಇವಾಗ ನಾನು ಸೆಕೆಂಡ್ ಡ್ರೋನ್ ಪರ್ಚೇಸ್ ಮಾಡಿದ್ನಿ ಸ್ವಲ್ಪ ಹೈ ಲೆವೆಲಲ್ಲಿ, ಲೈಕ್ DJI Air 3S. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡ್ರೋನ್ ಕ್ಯಾಟಗರಿ. ಸೊ ಇನ್ನು ಮ್ಯಾವಿಕ್ ಎಲ್ಲ ಇದೆ, ಮ್ಯಾವಿಕ್ ಎಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಪರ್ಚೇಸ್ ಮಾಡೋಣ. ಬಟ್ ಆ್ಯಸ್ ಫಾರ್ ನಾವು ನನಗೆ Air 3S ತುಂಬ ಇಷ್ಟ ಆಗಿದೆ. ನೋಡಿದರೆ DJI Air 3S ಸ್ವಲ್ಪ ದೊಡ್ಡದಿದೆ ಡ್ರೋನ್, ಸೊ ಬ್ಯಾಗ್ನು ಸ್ವಲ್ಪ ದೊಡ್ಡದಾಗಿದೆ. ಮಿನಿ 4 Pro ಎಲ್ಲ ತುಂಬ ಚಿಕ್ಕದಿದೆ, ಕಾಂಪ್ಯಾಕ್ಟ್. ಅದು ನಿಮ್ಗೆ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದರೂ ಫ್ಲೈ ಮಾಡ್ಬೋದು. ಬಟ್ ಇದು ಹಂಗಲ್ಲ, ಇದು ಸ್ವಲ್ಪ ಹ್ಯೂಜ್ ಇದೆ. ಸೊ ಪ್ರಾಪರಾಗಿ ಫ್ಲೈ ಮಾಡಬೇಕು, ಕ್ಯಾರಿನೂ ಮಾಡಬೇಕು. ಸೊ ಬ್ಯಾಗ್ ತುಂಬ ಚೆನ್ನಾಗಿದೆ. ಓಕೆ, ಬ್ಯಾಗ್ ಟೆಕ್ಸ್ಚರ್, ಬ್ಯಾಗ್ ಕ್ವಾಲಿಟಿ, ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಆಮೇಲೆ ಇದು ಈ ಥರ ಶೋಲ್ಡರ್ಗೆ ವೇರ್ ಮಾಡೋಕ್ಕೆ. ಸೊ ಇವಾಗ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇಲ್ಲೊಂದು ಕ್ಲಿಪ್ ಇದೆ. ಓಕೆ, ಇಲ್ಲೊಂದು ಕ್ಲಿಪ್ ಇದೆ, ಅಡ್ಜಸ್ಟ್ ಹಿಂಗೆ ಡೌನ್ ಶಿಫ್ಟ್ ಮಾಡಿ ಓಪನ್ ಮಾಡಿದರೆ ಆಯಿತು. ಓಕೆ, ದಿಸ್ ಇಸ್ ಅ ಥಿಂಗ್. ನೀವು ಇದ್ರದ್ದು ಬಾಕ್ಸ್ ಬರುತ್ತೆ, ಇದ್ರ ಓನ್ಲಿ ಬಾಕ್ಸ್ ಒಳಗಡೆ ನೋಡಿದರೆ ಈ ಥರ ಒಂದು ಬ್ಯಾಗೇ ಇರೋದು. ಬ್ಯಾಗ್ ಒಳಗಡೆನೆ ಎಲ್ಲ ಇಟ್ಕೊಂಡು ಕೊಡ್ತಾರೆ. ಸೊ ಹಿಂಗೆ ಓಪನ್ ಮಾಡಿದರೆ ಇಲ್ಲೊಂದು ಜಿಪ್ ಇದೆ. ಈ ಜಿಪ್ಪಲ್ಲಿ ಡಾಕ್ಯುಮೆಂಟೇಷನ್, ಪ್ರೊಪೆಲ್ಲರ್ಸ್ ಮತ್ತು ಕೇಬಲ್ಸ್ ಕೊಡ್ತಾರೆ. ಸೊ ಇಫ್ ಐ ಓಪನ್ ದಿಸ್, ಆ್ಯಸ್ ಯೂಶುವಲ್ ನೋಡಿ ಎಷ್ಟಿರುತ್ತೆ. ಕೇಬಲ್ ಇರುತ್ತೆ, ಚಾರ್ಜಿಂಗ್ ಕೇಬಲ್ ಇದು C to C, ಮತ್ತು ಪ್ರೊಪೆಲ್ಲರ್ಸ್ ಇರುತ್ತೆ. 1 2 3 4 5 6 6 ಪ್ರೊಪೆಲ್ಲರ್ಸ್, ಎಕ್ಸ್ಟ್ರಾ 6 ಪ್ರೊಪೆಲ್ಲರ್ಸ್ ಏನೋ ಇದೆ. ಓಕೆ, ಟೋಟಲ್ 10 ಪ್ರೊಪೆಲ್ಲರ್ಸ್ ಬರುತ್ತೆ. 6 ಎಕ್ಸ್ಟ್ರಾ ನಿಮಗೆ ಮತ್ತು ಡ್ರೋನಿಗೆ ಅಟ್ಯಾಚ್ ಮಾಡೋಕ್ಕೆ 4 ಪ್ರೊಪೆಲ್ಲರ್ಸ್. ಆಮೇಲೆ ಆ್ಯಸ್ ಯೂಶುವಲ್ ಡಾಕ್ಯುಮೆಂಟೇಷನ್, ಡೀಪಾಗಿ ಹೋಗಲ್ಲ ಏನು, ಮತ್ತು ಕೇಬಲ್ ಇರುತ್ತೆ. ನೆಕ್ಸ್ಟ್, ಸೊ ಆಮೇಲೆ ಈ ಥರ ಇರುತ್ತೆ ನೋಡಿ, ಒಳಗಡೆ ಈ ಥರ ಇರುತ್ತೆ. ಓಕೆ, ಲೆಫ್ಟಲ್ಲಿ ಡ್ರೋನ್, ರೈಟಲ್ಲಿ ರಿಮೋಟ್ ಮತ್ತು ಬ್ಯಾಟ್ರಿ. ಓಕೆ, ಸೊ ನಾವು ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟಿಗೆ ಬ್ಯಾಟ್ರಿ ರಿಯಲಿ ಹೆವಿ ಇದೆ. ಸೊ 3 ಬ್ಯಾಟ್ರಿ ಇರುತ್ತೆ. ಒಂದೊಂದು ಬ್ಯಾಟ್ರಿ 4276 mAh. ಮತ್ತೇನಂದರೆ ಇದರಲ್ಲೇ ಡ್ರೋನಿಗೆ ಆನ್ ಆ್ಯಂಡ್ ಆಫ್ ಬಟನ್. ಸೊ ಕೇರ್ಫುಲ್ ಆಗಿರಬೇಕು. ಈ ಆನ್ ಆ್ಯಂಡ್ ಆಫ್ ಬಟನ್ ಇಶ್ಯೂ ಬಂದರೆ ಡ್ರೋನ್ ಆನೇ ಆಗಲ್ಲ. ಸೊ ಅದೊಂದಿದೆ. ಸೊ ಇದು ಹೈ ಸ್ಪೀಡ್ ಬ್ಯಾಟ್ರಿ ಹಬ್. ಸೊ ಇದಕ್ಕೆ 65 ವ್ಯಾಟ್ ಚಾರ್ಜರ್ನು ಸಪೋರ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೊಂದು ಪವರ್ ಬಟನ್ ಮತ್ತು ಚಾರ್ಜಿಂಗ್ ಬಟನ್. ಸೊ ಪವರ್ ಬಟನ್ ಹಿಂಗೆ ಕ್ಲಿಕ್ ಮಾಡಿದರೆ ಎಷ್ಟು ಚಾರ್ಜಿಂಗ್ ಇದೆ ಅಂತ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ರಿಮೋಟ್. ಇಟ್ಸ್ ಅ ಸ್ಮಾರ್ಟ್ ರಿಮೋಟ್, RC2 ಸ್ಮಾರ್ಟ್ ರಿಮೋಟ್ ಅಂತ. ಸೊ ಇವಾಗ ಮ್ಯಾವಿಕಲ್ಲಿ ಎಲ್ಲ ಲೇಟೆಸ್ಟ್ ಬಂದಿದೆ, ಯು ಕ್ಯಾನ್ ಮೇಕ್ ದ ಸ್ಕ್ರೀನ್ ಅಪ್ ಆ್ಯಂಡ್ ಡೌನ್, ಆ ಥರ ಎಲ್ಲ ಮಾಡ್ಬೋದು. ಬಟ್ ಇದು ಸ್ಮಾರ್ಟ್ ರಿಮೋಟ್, ದಿಸ್ ಈಸ್ ಕಾಂಪ್ಯಾಕ್ಟೇಬಲ್. ಇದು ಸ್ಮಾರ್ಟ್ ರಿಮೋಟ್, ಇದು ಸಾಕಾಗುತ್ತೆ. ಇದರಲ್ಲಿ ನಾಬ್ ಹಿಂದೆ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಇರಿಟೇಟಿಂಗ್ ಥಿಂಗ್ ಅಂದರೆ ಈ ನಾಬ್ನ ಇಲ್ಲಿಂದ ರಿಮೂವ್ ಮಾಡಿ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಸೊ ಆವಾಗ ನಾಬ್ ಬಿದ್ದೋಗೋಕ್ಕೆಲ್ಲ ಇದೆ. ಸೊ ತುಂಬ ಇರಿಟೇಟ್ ಆಗುತ್ತೆ. ಇವಾಗ ಮೌಂಟೇನ್ ಟ್ರೆಕ್ಕಿಂಗ್ ಎಲ್ಲ ಹೋದರೆ ನಮ್ಮ ಕೈಯೆಲ್ಲ ಈ ಥರ ಶೇಕ್ ಆಗ್ತಾ ಇರುತ್ತೆ, ಆವಾಗ ನಾಬೆಲ್ಲ ಟೈಟ್ ಮಾಡೋಕ್ಕಾಗಲ್ಲ, ಅಷ್ಟು ಈಸಿ ಇರಲ್ಲ. 20 ಕಿಲೋಮೀಟರ್ ರೇಂಜ್ ಇರುತ್ತೆ ಆ್ಯಂಡ್ 10 ಕಿಲೋಮೀಟರ್ವರೆಗೆ ವಿಡಿಯೋ ಟ್ರಾನ್ಸ್ಮಿಷನ್ ಇರುತ್ತೆ. ಮತ್ತು ಎಕ್ಸ್ಟ್ರಾ ಇಟ್ ವಿಲ್ ಬಿ ನಿಮಗೆ ಮ್ಯಾಪ್ ನೋಡಿಕೊಂಡು ಫ್ಲೈ ಮಾಡ್ಬೋದು. ಬಟ್ ಯಾರೂ ಅಷ್ಟೆಲ್ಲ ಫ್ಲೈ ಮಾಡಲ್ಲ. ಇದರಲ್ಲೂ ಮೆಮರಿ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೂ ಚಾರ್ಜಿಂಗ್ ಇದೆ. ಇದು ಹೈ ಸ್ಪೀಡ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ನು ಇದೆ ಫಾರ್ ಕೂಲಿಂಗ್ ಪರ್ಪಸ್. ಆ್ಯಂಡ್ ಕಸ್ಟಮ್ 1, ಕಸ್ಟಮ್ 2 ಬಟನ್ ಇದೆ. ಆ್ಯಂಡ್ ಹೋಮ್ ಬಟನ್, ಹೋಲ್ಡ್ ಬಟನ್ ಆ್ಯಂಡ್ ಪವರ್ ಬಟನ್, ಸ್ಪೀಡ್ ಮೋಡ್, ನ್ಯೂಟ್ರಲ್ ಮೋಡ್ ಆ್ಯಂಡ್ ಸಿನಿಮ್ಯಾಟಿಕ್ ಮೋಡ್ ಅಂತಲೂ ಇದೆ. ಇಲ್ಲಿ ಫೋಟೋ ಕ್ಯಾಪ್ಚರಿಂಗ್, ಇದು ವಿಡಿಯೋ ಕ್ಯಾಪ್ಚರಿಂಗ್ ಆ್ಯಂಡ್ ಗಿಂಬಲ್ ಅಪ್ ಆ್ಯಂಡ್ ಡೌನ್, ಝೂಮ್ ಇನ್ ಝೂಮ್ ಔಟ್ ಎಲ್ಲನೂ ಇದೆ. ಇದರದ್ದು ಇನ್ ಡೆಪ್ತ್ ಎಲ್ಲ ಬೇಕು ಅಂದರೆ ಯಾವ ಥರ ಯೂಸ್ ಮಾಡ್ಬೋದು, ಹೆಂಗೆ ಬೇಕು, ಯಾವ ಥರ ಫ್ಲೈ ಮಾಡಬೇಕು, ಆ ಥರ ಎಲ್ಲ ಇನ್ಫಾರ್ಮೇಷನ್ ಬೇಕಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ದಿಸ್ ಈಸ್ ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ. ಓಕೆ, ಕೊನೆಯದಾಗಿ ದ ಮಾನ್ಸ್ಟರ್ ಅಂತಲೇ ಹೇಳ್ಬೋದು, ದಟ್ ಈಸ್ ದ ಡ್ರೋನ್, Air 3S ಡ್ರೋನ್. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಕ್ಯಾಟಗರಿ ಇದೆ Air 3 ಏನಂದರೆ 3 ಆ್ಯಂಡ್ 3S. ಸೊ 3S ಅಲ್ಲಿ 1 ಇಂಚ್ ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ 3 ಕ್ರಾಪ್ ಸೆನ್ಸರ್ ಇರೋದು. ಸೊ
ಸೊ ಈ ತರ ಬರುತ್ತೆ. ಬ್ಯಾಟ್ರಿ ಇಲ್ಲ ಹಾಕ್ಬೇಕು. ಸೊ ಆರ್ಮ್ ರಿಮೂವ್ ಮಾಡ್ತೀನಿ ನೋಡಿ, ಆರ್ಮ್ ರಿಮೂವ್ ಮಾಡ್ತೀನಿ. ಫಸ್ಟ್ ಹಿಂಗ್ ರಿಮೂವ್ ಮಾಡಬೇಕು, ಆಮೇಲೆ ಹಿಂಗ್ ಸ್ಲೈಡ್ ಮಾಡಬೇಕು, ಸೆಕೆಂಡ್ ಹಿಂಗ್ ರಿಮೂವ್ ಮಾಡಬೇಕು, ಆಮೇಲೆ ಹಿಂಗ್ ಕೆಳಗೆ ಒಂದು ರೊಟೇಟ್ ಮಾಡಿ ಹಿಂಗ್ ರಿಮೂವ್ ಮಾಡಬೇಕು. ಸೊ ಆ್ಯಂಡ್ ಗಿಂಬಲ್ ಪ್ರೊಟೆಕ್ಟರ್ ಇರುತ್ತೆ. ಸೊ ಗಿಂಬಲ್ ಪ್ರೊಟೆಕ್ಟರ್ ರಿಮೂವ್ ಮಾಡೋಕ್ಕೂ ಸ್ವಲ್ಪ ಟೆಕ್ನಿಕ್ ಇದೆ. ಸೊ ಇಲ್ಲಿ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಬೇಕು, ಸ್ಲೋಲಿ ಓಪನ್ ಮಾಡಬೇಕು. ಗಿಂಬಲ್ಗೆ ಏನೂ ಆಗಬಾರ್ದು, ಕ್ಯಾಮ್ರಾ ಗಿಂಬಲ್ಗೆ. ಸೊ ಅಫ್ಕೋರ್ಸ್ ನೀವು ನೋಡ್ಬೋದು 2 ಕ್ಯಾಮ್ರಾ ಬರುತ್ತೆ. ಒನ್ ಈಸ್ ನಾರ್ಮಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಅದು 1 ಇಂಚ್ ಸೆನ್ಸರ್ ಇರುತ್ತೆ. ಇನ್ನೊಂದು ಝೂಮ್ ಕ್ಯಾಮ್ರಾ, ಅದು ಕ್ರಾಪ್ ಸೆನ್ಸರ್ ಇರುತ್ತೆ, ಕಂಪ್ಲೀಟ್ 1 ಇಂಚ್ ಅಲ್ಲ ಅದು. ಓಕೆ, ಆ್ಯಂಡ್ ಥಿಂಗ್ ಏನಂದರೆ ಇದರಲ್ಲಿ ಓಮ್ನಿ ಡೈರೆಕ್ಷನಲ್ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಇದೆ ಆ್ಯಂಡ್ ವಿತ್ ರೇಡಾರ್. ಇಲ್ಲಿ ಮುಂದ್ಗಡೆ ಎಲ್ಲ ಎರಡೆರಡು ಕಣ್ಣು ಈ ಥರ ಕಾಣಿಸ್ತಿದೆ ಅಲ್ಲ, ಅದೆಲ್ಲ ಕ್ಯಾಮ್ರಾ ಬೇಸ್ಡ್ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಸೆನ್ಸರ್ಸ್. ಆ್ಯಂಡ್ ಇದರಲ್ಲಿ ಆಸ್ ಅ ಲೆಗಸಿ LED ಲೈಟ್ನು ಕೊಟ್ಟಿದ್ದಾರೆ, ಲ್ಯಾಂಡಿಂಗ್ ಲೈಟ್ಸ್, ವಿ ಕಾಲ್ ಇಟ್ ಆಸ್ ಲ್ಯಾಂಡಿಂಗ್ ಲೈಟ್ಸ್. ಸೊ ನಿಮಗೆ ಯಾವಾಗ ಬೇಕಾದರೂ ಆವಾಗ ಟರ್ನ್ ಆನ್ ಮಾಡಬೇಕು. ಇವಾಗ ನೀವು ನೈಟಲ್ಲೋ ಫ್ಲೈ ಮಾಡಿದ್ದೀರಿ ಆ್ಯಂಡ್ ನಿಮಗೆ ಡ್ರೋನ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಸೊ ವಿತ್ ದ ಬಟನ್ ಯು ಕ್ಯಾನ್ ಟರ್ನ್ ಆನ್ ದ ಲೈಟ್ಸ್. ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪಲ್ ಥಿಂಗ್ ಏನಂದರೆ ಈ ಪ್ರೊಪೆಲ್ಲರ್ಸ್ ಇದೆ ಅಲ್ಲ, ಈ ಪ್ರೊಪೆಲ್ಲರ್ಸಲ್ಲಿ ಈ ಜಸ್ಟ್ ಒನ್ ರೊಟೇಟಲ್ಲಿ ಲಾಕ್. ಐ ವಿಲ್ ಶೋ ಇಟ್. ಈ ಪ್ರೊಪೆಲ್ಲರ್ಸ್ ನೋಡಿ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ರೊಟೇಟ್ ಮಾಡಿದರೆ ಅನ್ಲಾಕ್. ಸೊ ಲುಕ್ ಎಟ್ ದ ಟೆಕ್ನಾಲಜಿ. ಸೊ ಈ ಥರ ಇಲ್ಲ ಮಿನಿ ಸೀರೀಸಲ್ಲಿ ಅಲ್ಲ. ಮಿನಿ ಸೀರೀಸಲ್ಲಿ ಸ್ಕ್ರೂ ಹಾಕಬೇಕು, ಸ್ಕ್ರೂ ಡ್ರೈವರ್ಸ್ ಬರುತ್ತೆ. ಬಟ್ ಇದರಲ್ಲಿ ಜಸ್ಟ್ ಆ ಲಾಕಿಂಗ್ ಟೆಕ್ನಿಕ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಹಿಂಗೆ ಹಾಕಿ ರೊಟೇಟ್ ಮಾಡಿದರೆ ಆಯಿತು. ಸೊ ಅನ್ಲಾಕ್ ಆ ಥರ ಆಗುತ್ತೆ. ಸೊ ಯಾ, ದಿಸ್ ಈಸ್ ದ ಡ್ರೋನ್ ಕಂಪ್ಲೀಟ್ DJI Air 3S ಫ್ಲೈ ಮೋರ್ ಕಾಂಬೋ. ಆ್ಯಂಡ್ ಇದರಲ್ಲಿ ಒಂದು ಎಕ್ಸ್ಟ್ರಾನು ಬರುತ್ತೆ, ದಟ್ ಈಸ್ ND ಫಿಲ್ಟರ್. ND ಫಿಲ್ಟರ್ಸ್ ನೀವು ಔಟ್ಸೈಡಿಂದ ಬೈ ಮಾಡಬೇಕಾ? ಯು ಹ್ಯಾವ್ ಟು ಪೇ 8K ಇಂದ 12K ವರೆಗೆ ಇರುತ್ತೆ. ಬಟ್ ಇವರು ಇದರಲ್ಲಿ ND ಫಿಲ್ಟರ್ಸ್ ಕೊಡ್ತಾರೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ND ಫಿಲ್ಟರ್ಸ್ ರಿಯಲಿ ಇಂಪಾರ್ಟೆಂಟ್ ವೆನ್ ಎವರ್ ಯು ಫ್ಲೈ ಆನ್ ಸನ್ನಿ ಡೇ. ಆವಾಗ ND ಫಿಲ್ಟರ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾನು ಟ್ರೈ ಮಾಡಿಲ್ಲ, ನಂಗೆ ಮರ್ತೋಗುತ್ತೆ ಆ್ಯಕ್ಚುಲಿ ಟ್ರೈ ಮಾಡೋಕ್ಕೆ. ಬಟ್ ನಂಗೆ ಟ್ರೈ ಮಾಡಬೇಕು ಇದನ್ನು. ಸೊ ದಿಸ್ ಇಸ್ ND ಫಿಲ್ಟರ್. 3 ND ಫಿಲ್ಟರ್ ಕೊಟ್ಟಿದ್ದಾರೆ, ND8, ND32 ಆ್ಯಂಡ್ ND128. ಸೊ ಟ್ರೈ ಮಾಡಿ ಇದರದ್ದು ರಿವ್ಯೂ ಹೇಳ್ತೀನಿ ಆ್ಯಕ್ಚುಲಿ. ಸೊ ಈ ಡ್ರೋನಲ್ಲಿ ಇಂಟರ್ನಲ್ ಸ್ಟೋರೇಜ್ನು ಬರುತ್ತೆ. ಆಲ್ಮೋಸ್ಟ್ 50 GB ಇಂಟರ್ನಲ್ ಹೈ ಸ್ಪೀಡ್ ಸ್ಟೋರೇಜ್ ಸಿಗುತ್ತೆ ನಿಮಗೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ ಆ್ಯಕ್ಚುಲಿ. ಯಾವಾಗ ಮೆಮರಿ ಕಾರ್ಡ್ ನಮ್ಮ ಜೊತೆ ಇರಲ್ಲ ಆವಾಗ ಈ ಇಂಟರ್ನಲ್ ಸ್ಟೋರೇಜೇ ತುಂಬ ಯೂಸ್ ಆಗೋದು. ಆ್ಯಂಡ್ ಥಿಂಗ್ ಇಸ್ ಲೈಕ್ ಇದರಲ್ಲಿ ಇಂಟರ್ನಲ್ ಕೂಲಿಂಗ್ ಫ್ಯಾನು ಇದೆ. ಇದರಲ್ಲಿ ಒಂದು ಐ ಥಿಂಕ್ ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್ ಐ ಗೆಸ್. ನನಗೆ ಹೇಳೋಕ್ಕಾಗಲ್ಲ ವೆದರ್ ಇಟ್ಸ್ ಎಕ್ಸಾಕ್ಟ್ಲಿ ಅ ಡಿಸ್ಅಡ್ವಾಂಟೇಜ್ ಆರ್ ನಾಟ್. ನೀವು ಯಾವಾಗ ಟರ್ನ್ ಆನ್ ಮಾಡ್ತೀರಾ ಡ್ರೋನ್ನ, ಇಮ್ಮಿಡಿಯೇಟ್ ಡ್ರೋನು ಬಾಟಮ್ ಹೀಟ್ ಆಗುತ್ತೆ. ಸೊ ಈ ಬಾಟಮಲ್ಲೇ ಎಲ್ಲ ಬೋರ್ಡ್ಸ್ ಇಟ್ಟಿದ್ದಾರೆ. ಓಕೆ, ಇಮ್ಮಿಡಿಯೇಟ್ಲಿ ಫ್ಯಾನ್ ಆನ್ ಆಗುತ್ತೆ, ಬೋರ್ಡ್ ಹೀಟ್ ಆಗುತ್ತೆ, ಎಕ್ಸಾಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಿನಿ ಸೀರೀಸಲ್ಲಿ ಎಲ್ಲ ಆ ಥರ ಆಗಲ್ಲ. ಮಿನಿ ಸೀರೀಸಲ್ಲಿ ಎಲ್ಲ ಎಕ್ಸಾಸ್ಟ್ ಫ್ಯಾನೇ ಇಲ್ಲ ಡ್ರೋನ್ ಒಳಗಡೆ. ಸೊ ಇದರಲ್ಲಿ ಇಟ್ಟಿದ್ದಾರೆ. ದಟ್ ಈಸ್ ಅ ಬೆಸ್ಟ್ ಥಿಂಗ್. ಯಾಕಂದರೆ ಹೀಟ್ ಜಾಸ್ತಿ ಆದಾಗ ಅದು ಎಕ್ಸಾಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ಬೋರ್ಡ್ ಬೇಗ ಶಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇವಾಗ ತುಂಬ ಸನ್ನಿ ಇದ್ದರೆ ಅವಾಗೆಲ್ಲ ಫ್ಲೈ ಮಾಡುವಾಗೆಲ್ಲ ಸ್ವಲ್ಪ ಕೇರ್ಫುಲ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಬೋರ್ಡ್ನು ಹೀಟ್ ಆಗ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ದ ಬಿಸಿಲು ಸರಿಯಾಗಿ ಹೊಡಿತಾ ಇರುತ್ತೆ ಡ್ರೋನಿಗೆ. ಸೊ ಅವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇದಕ್ಕೆ ಮೆಮರಿ ಕಾರ್ಡ್ ಹಾಕಬೇಕು. ಸೊ ಇಂಟರ್ನಲ್ ಮೆಮರಿ ಸ್ಟೋರೇಜಿಂದನೇ ಜಾಸ್ತಿ ನಮಗೆ ಫ್ಲೈ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಮೆಮರಿ ಕಾರ್ಡ್ ಆಲ್ಮೋಸ್ಟ್ ನಾವು ಹಾಕಲೇಬೇಕು. ಸೊ ಆಲ್ಮೋಸ್ಟ್ 128 GB ಹೈ ಸ್ಪೀಡ್ 4K V30 ಮೆಮರಿ ಕಾರ್ಡ್ ಹಾಕಬೇಕು. ಅದರಲ್ಲಿ ಆಲ್ಮೋಸ್ಟ್ ರೀಡ್ ಸ್ಪೀಡ್ 200 ಇರಬೇಕು ಆ್ಯಂಡ್ ರೈಟ್ ಸ್ಪೀಡ್ 100 ಇರಲೇಬೇಕು.
ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಿಂದ ಒಂದು ಮೆಮರಿ ಕಾರ್ಡ್ ಪರ್ಚೇಸ್ ಮಾಡಿದ್ದೀನಿ, ಸ್ಯಾಮ್ಸಂಗ್. ಅದು 256 ಮೆಮರಿ ಕಾರ್ಡ್, ಆ್ಯಕ್ಚುಲಿ 256 GB V30 ಮೆಮರಿ ಕಾರ್ಡ್. ಅದು ನನಗೆ ಆ್ಯಕ್ಚುಲಿ ಸ್ಕ್ಯಾಮ್ ಆಗಿದೆ ಫ್ಲಿಪ್ಕಾರ್ಟಲ್ಲಿ. ಸೊ ಸೇಮ್ ಬ್ರ್ಯಾಂಡ್, ಸೇಮ್ ಕಂಪನಿ, ಸೇಮ್ ಸ್ಪೆಸಿಫಿಕೇಶನ್ ಮೆಮರಿ ಕಾರ್ಡ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಫಾರ್ ಮೈ Insta360 X5. ಅದು 8K ರೆಕಾರ್ಡಿಂಗ್ ಆಗುತ್ತೆ. ಸೊ ಆವಾಗ ನನಗೆ ಅದು ಪ್ರಾಪರಾಗಿ ಸಿಕ್ಕಿದೆ, ಒರಿಜಿನಲ್ ಮೆಮರಿ ಕಾರ್ಡೇ ಸಿಕ್ಕಿದೆ ಸ್ಯಾಮ್ಸಂಗ್ಗಿಂತ. ಸೊ ದಟ್ ಈಸ್ ವರ್ಕಿಂಗ್ ಫೈನ್. ಬಟ್ ನನಗೆ ಯಾವುದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ ಅದು ಫೇಕ್ ಸಿಕ್ಕಿದೆ. ಸೊ ಪ್ಲೀಸ್ ಬಿ ಅವೇರ್, ನೋಡಿಕೊಂಡು ಸ್ಪೆಸಿಫಿಕೇಶನ್ ನೋಡಿಕೊಂಡು ಪ್ರಾಪರಾಗಿ ಆರ್ಡ್ರ್ ಮಾಡಬೇಕು. ಸೊ ಇದರ ಬಗ್ಗೆ, ಈ ಮೆಮರಿ ಕಾರ್ಡ್ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಅದು ಲಿಂಕ್ ನಿಮಗೆ ಮೇಲ್ಗಡೆ ಸಿಗುತ್ತೆ, ಅದು ನೋಡ್ಕೊಳ್ಳಿ. ಆರ್ಡ್ರ್ ಮಾಡುವಂಥದ್ದು ಯಾವ ಥರ ಆರ್ಡ್ರ್ ಮಾಡಬೇಕು, ಯಾವ ಥರ ಯಾವ ಮೆಮರಿ ಕಾರ್ಡ್ ಚೂಸ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ DJI-R 3S ಫ್ಲೈಮೋರ್ ಕಾಂಬೋ. ಸೊ ಇದರ ಬಗ್ಗೆ ಹೌ ಟು ಫ್ಲೈ, ಹೌ ಟು ಕಾನ್ಫಿಗರ್, ಮತ್ತು ಏನೆಲ್ಲ ಪ್ರಿಕಾಷನ್ಸ್ ನಾವು ತೆಗಿಬೇಕು ಫ್ಲೈ ಮಾಡುವಾಗ, ಆ್ಯಂಡ್ ಹೌ ವಿ ಕ್ಯಾನ್ ಟೇಕ್ ದ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ, ಇದರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಪಕ್ಕಾ ನಾವು ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತೀನಿ. ಸೊ bye ಗಾಯ್ಸ್, ಟೇಕ್ ಕೇರ್, ಸಿ ಯು ಸೂನ್, ಸ್ಟೇ ಟ್ಯೂನ್, ಆ್ಯಂಡ್ ದಿಸ್ ಇಸ್ ಚಾಮಿ.